ಜೀವನದಲ್ಲಿ ಯಶಸ್ಸು ಎಲ್ಲರಿಗೂ ಸಿಗಲ್ಲ. ಆದರೆ ಆ ಯಶಸ್ಸಿನ ಮೆಟ್ಟಿಲೇರಿದ ವ್ಯಕ್ತಿಯ ಮದವೇರಬಾರದು. ಅಂಥದ್ದೇ ಮದ ಇಡೀ ಜೀವನವನ್ನೇ ಸರ್ವನಾಶಗೊಳಿಸಿಬಿಡುತ್ತೆ. ಅಂಥ ಕತೆಗೆ ನಿದರ್ಶನವೇ ಈ ಕ್ರಿಕೆಟಿಗನ ಇಂದಿನ ಪರಿಸ್ಥಿತಿ. ಅತಿ ಕಿರಿಯ ವಯಸ್ಸಿನಲ್ಲಿಯೇ ಕ್ರಿಕೆಟ್ ತಾರೆಯಾಗಿ ಮಿಂಚಿದ ಈತ ಇಂದಿನ ಜೀವನ ಹೇಗಿದೆ ಗೊತ್ತಾ? ಇದನ್ನೆಲ್ಲ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿನೋದ್ ಕಂಬ್ಲಿ ಒಂದು ಕಾಲದಲ್ಲಿ ಕ್ರಿಕೆಟ್ ಲೋಕದಲ್ಲಿ ಮಿಂಚಿದ ತಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಆಪ್ತ ಸ್ನೇಹಿತ. ಸಣ್ಣ ವಯಸ್ಸಿನಲ್ಲಿಯೇ ಹಲವು ಪಂದ್ಯಗಳಲ್ಲಿ ಭರ್ಜರಿ ಪ್ರದರ್ಶನ ನೀಡಿದವರು. ವರ್ಲ್ಡ್ ಕಪ್ನಲ್ಲೂ ಸಹ ಆಟವಾಡಿದಾತ. ಆದರೆ ಆತನ ಇಂದಿನ ಪರಿಸ್ಥಿತಿ ಮಾತ್ರ ನಿಜಕ್ಕೂ ಶೋಚನೀಯ. ಕಳೆದೊಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ವಿನೋದ್ ಕಂಬ್ಲಿಯ ವಿಡಿಯೋವೊಂದು ವೈರಲ್ ಆಗ್ತಿದೆ. ಇತ್ತೀಚೆಗೆ ಲೆಜೆಂಡರಿ ಕೋಚ್ ರಮಾಕಾಂತ್ ಅಚ್ರೇಕರ್ರ ಸ್ಮಾರಕ ಕಾರ್ಯಕ್ರಮದಲ್ಲಿ ಸಚಿನ್ ತೆಂಡೂಲ್ಕರ್ ಕಾಣಿಸಿಕೊಂಡಿದ್ರು. ಇದೇ ವೇಳೆ ವೇದಿಕೆಯಲ್ಲಿದ್ದ ವಿನೋದ್ ಕಂಬ್ಲಿ ಕಂಡೊಡನೆಯೇ ಅವರ ಬಳಿ ಓಡಿದ ಸಚಿನ್ ಅವರನ್ನ ಆತ್ಮೀಯತೆಯಿಂದ ಮಾತಾಡಿಸಿದ್ರು. ವಿನೋದ್ ಸಹ ಸಚಿನ್ ಕಂಡೊಡನೆಯೇ ಭಾವುಕರಾಗಿ ಬಿಟ್ಟಿದ್ರು. ಸಚಿನ್ ಕೈಯನ್ನ ಬಲವಾಗಿ ಹಿಡಿದು ಭಾವೋದ್ವೇಗದಲ್ಲಿ ಮುಳುಗಿದ್ರು. ಸಚಿನ್ ರತ್ತ ಅವರು ಬೀರಿದ ನೋಟದಲ್ಲಿ ನೋವಿತ್ತು ಅನ್ನೋದು ಮಾತ್ರ ಆ ವಿಡಿಯೋ ನೋಡಿದವರಿಗೆಲ್ಲ ಗೊತ್ತಾಗತ್ತೆ. ವರ್ಲ್ಡ್ ಕಪ್, ODI ಟೆಸ್ಟ್ ಮ್ಯಾಚ್ಗಳಲ್ಲಿ ಸಾವಿರಾರು ರನ್ಗಳ ಬಾರಿಸಿ ಯಶಸ್ಸಿನ ಉತ್ತುಂಗಕ್ಕೇರಿದ್ದ ಕಂಬ್ಲಿ ಬದುಕು ಬದಲಾಗಿತ್ತು. ಒಗ್ಗದ ಚಟಗಳ ಮೈಗೂಡಿಸಿಕೊಂಡು ತಮ್ಮ ಜೀವನವನ್ನೇ ಸರ್ವನಾಶ ಮಾಡಿಕೊಂಡು ಬಿಟ್ರು ಕಂಬ್ಲಿ. ಮುಂಬೈನ ಬಡ ಕುಟುಂಬದವರು. ಕಂಬ್ಲಿ ತಂದೆ ಮೆಕ್ಯಾನಿಕಲ್. ಕಂಬ್ಲಿ ಒಡ ಹುಟ್ಟಿದವರು 7 ಮಂದಿ. ಮನೆಯಲ್ಲಿ ಕಿತ್ತು ತಿನ್ನೋ ಬಡತನವಿದ್ರು. ಮಗನ ಕ್ರಿಕೆಟ್ ಪ್ರೀತಿಗೆ ನೀರೆರೆದ್ರು ಅವರ ಹೆತ್ತವರು. ಕ್ರಿಕೆಟ್ ಅಕಾಡೆಮಿಗೆ ಸೇರಿದರು. ಕಂಬ್ಲಿ ಕೂಡ ಅತ್ಯಂತ ಶ್ರದ್ಧೆಯಿಂದಲೇ ಎಲ್ಲವನ್ನ ಕಲಿತರು. ಜೊತೆಗೆ ಕಿರಿಯ ವಯಸ್ಸಿನಲ್ಲಿಯೇ ಭಾರತ ತಂಡವನ್ನ ಸೇರಿದ್ರು. ಮುಂಬೈನ ಶಾಲಾ ಪಂದ್ಯವೊಂದರಲ್ಲಿ ಸಚಿನ್ ಮತ್ತು ಕಂಬ್ಲಿ 664 ರನ್ಗಳ ಕಲೆ ಹಾಕಿದ್ರು. ಒಂದು ಕಾಲದಲ್ಲಿ ಮುಟ್ಟಿದ್ದೆಲ್ಲ ಚಿನ್ನವಾಗ್ತಿದ್ದ ಕಂಬ್ಲಿಗೆ ಸೋಲು ಬೆನ್ನಟ್ಟಿದ ಬೇತಾಳವಾಗಿತ್ತು. ವೃತ್ತಿ ಜೀವನದಲ್ಲೂ ಸೋಲಾಯಿತು. 2 ಮದುವೆಯಾದ್ರು. ಇದೀಗ ಒಂಟಿಯಾಗಿದ್ದಾರೆ. ರಾಜಕೀಯಕ್ಕೆ ಸೇರಿದ್ರು. ಅದೃಷ್ಟ ಕೈ ಹಿಡಿಯಲಿಲ್ಲ. ಕೆಲ ಸಿನಿಮಾಗಳಲ್ಲೂ ನಟಿಸಿದ್ರು. ಅಲ್ಲೂ ಸೋಲಾಯಿತು. ಇದೀಗ ಕಂಬ್ಲಿ ನಡೆಯಲು ಆಗದ ಸ್ಥಿತಿಯಲ್ಲಿದ್ದಾರೆ. ಒಂದಲ್ಲ 14 ಬಾರಿ ರಿಹ್ಯಾಬ್ ಸೆಂಟರ್ಗಳಿಗೆ ಹೋಗಿದ್ದು ಅಷ್ಟರ ಮಟ್ಟಿಗೆ ಅವರಿಗೆ ಕುಡಿತದ ಚಟ ರೂಢಿಯಾಗಿತ್ತು. ಒಟ್ನಲ್ಲಿ ಒಂದು ಕಾಲದಲ್ಲಿ ಕ್ರಿಕೆಟ್ ಲೋಕದ ತಾರೆಯಾಗಿದ್ದ ಕಂಬ್ಲಿ ಮಾತ್ರ ಇಂದು ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ.